ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಶಬ್ದ ಪಾಠದ 12ನೇ ಪ್ರಶ್ನೆ. ತರಂಗ ಎಂದರೇನು? ಸರಿ, ತರಂಗ ಅಂದ್ರೆ ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನು ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿ ಉಂಟಾದ ಕ್ಷೋಭೆಯೇ ತರಂಗ. ನಾವು ಒಂದು ನೀರಿಗೆ ಕಲ್ಲನ್ನ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಅಲ್ಲಿ ಅಲೆಗಳು ಇರ್ತಾವಲ್ಲ, ಅದನ್ನೇ ತರಂಗ ಅಂತ ಕರಿತೀವಿ. ಅದೇ ಕ್ಷೋಭೆ, ತರಂಗ, ಅಲೆ. ಹಾಗಾದ್ರೆ ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನ ಚಲಿಸುವಂತೆ ಮಾಡ್ತೇವೆ. ನಾವು ನೀರನ್ನ ನೋಡಿದ್ರೆ ಉತ್ತಮ ಉದಾಹರಣೆ ನಿಮ್ಗೆ ಯಾವ್ದು ಕೊಡಬಹುದು? ಆ ಕಡೆ ಈ ಕಡೆ ಇಬ್ರು ಹಗ್ಗವನ್ನ ಹಿಡ್ಕೊಳ್ಳೋದು. ಒಬ್ರು ಹಿಂಗೆ ಅದನ್ನ ಜಾಡ್ತಿದ್ರೆ ಏನಾಗುತ್ತೆ, ಈ ತರ ಹೋಗುತ್ತೆ ಹಗ್ಗ. ಆದ್ರೆ ಹಗ್ಗ ಈ ಕಡೆಯಿಂದ ಈ ಕಡೆ ಮೂವ್ ಆಗಿಲ್ಲ. ಹಗ್ಗ ಒಂದ್ ಕಡೆಯಿಂದ ಒಂದ್ ಕಡೆ ಮೂವ್ ಆಗಿಲ್ಲ. ಬಟ್ ಅದ್ರೊಳಗೆ ಇರುವಂತಹ ಬೇರೆ ಬೇರೆ ಕಣಗಳೇನಿದೆ ಅವು ಮೂವ್ ಆಗಿರುವಂತದ್ದು. ಆ ಶಕ್ತಿ ಏನಿದೆ ಅದು ಟ್ರಾನ್ಸ್ಫರ್ ಆಗಿರುವಂತದ್ದು, ವರ್ಗಾವಣೆ ಆಗಿರುವಂತದ್ದು. ಇಲ್ಲಿ ಕೂಡ ಅಷ್ಟೇ. ಯಾವುದೇ ನಾವು ಗಾಳಿ ಅಂತ ತಗೊಂಡ್ರೆ, ಗಾಳಿ ತಗೊಂಡ್ರೆ ಏನಾಗುತ್ತೆ, ಸೇಮ್ ನೀವು ನೀರಲ್ಲಿ ಹೇಗೆ ಕಲ್ಲು ಹಾಕ್ತಿರಲ್ಲ ಅದೇ ತರ ಇಮ್ಯಾಜಿನ್ ಮಾಡ್ರಿ. ಈಗ ಅಲ್ಲಿ ನೀರಲ್ಲಿ ಹಾಕ್ತಾ ಇರುವಂತಹ ಕಲ್ಲೇನು, ಅದು ಶಬ್ದದ ಆಕಾರ ಅಂತ ಇಟ್ಕೊಳ್ಳಿ. ಆ ಶಬ್ದದ ಆಕಾರ ಏನ್ ಮಾಡುತ್ತೆ, ಶಬ್ದವನ್ನ ಪ್ರಸಾರ ಮಾಡುತ್ತೆ. ಶಬ್ದ ಅನ್ನುವಂಥದ್ದು ಒಂದು ಎನರ್ಜಿ ಫಾರ್ಮ್ ಇರುತ್ತೆ. ಹಾಗಾಗಿ ಆ ಶಕ್ತಿ ಏನ್ ಮಾಡುತ್ತೆ, ಶಬ್ದ ಶಕ್ತಿ ಅನ್ನುವಂಥದ್ದು ತನ್ನ ಸುತ್ತಮುತ್ತ ಇರೋ ಈ ಗಾಳಿಯ ಕಣ ಇದೆ ಅಲ್ಲ, ಅದನ್ನ ತಳ್ಳುತ್ತೆ. ಸರಿನಾ? ಈಗ ಅಲ್ಲಿ ಒಂದು ಕ್ಷೋಭೆ ಉಂಟಾಯ್ತು, ಅದೇ ರೀತಿ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇದನ್ನ ತರಂಗ ಅಂತ ಕರಿತೀವಿ. ಅಲ್ಲಿ ಸಂಪೀಡನೆ ಮತ್ತು ವಿರಳನೆಗಳು ಉಂಟಾಗುತ್ತೆ. ಅದನ್ನ ನೀವು ಕಲ್ತಿದ್ದೀರಿ ಅಲ್ವಾ? ಇದು ಸಂಪೀಡನೆ, ಇದು ವಿರಳನೆ. ಈ ರೀತಿ ಸಂಪೀಡನ ಮತ್ತು ವಿರಳನಗಳು ಉಂಟಾಗುತ್ತವೆ. ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನ ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿ ಉಂಟಾದ ಕ್ಷೋಭೆಯೇ ತರಂಗ ಅಂತ ಕರಿತೀವಿ. ಇನ್ನೊಂದು ಸುಮ್ಮನೆ ಹಿಂಗೆ ಒಂದು ಅನಾಲಜಿ ಕೊಡೋದಿದ್ರೆ, ಸೈಕಲ್ ಎಲ್ಲ ಸಾಲಾಗಿ ನಿಲ್ಸಿದಾರೆ ಇಟ್ಕೊಳ್ಳಿ. ಒಂದ್ ಸೈಕಲ್ ಅನ್ನ ನೀವು ಟಚ್ ಮಾಡಿದ್ರೆ ಎಲ್ಲ ಹತ್ತತ್ರ ಇದೆ. ಒಂದ್ ಬಿತ್ತು ಅಂತ ಇಟ್ಕೊಳ್ಳಿ, ನೀವು ಟಚ್ ಮಾಡಿದ್ ಒಂದನ್ನೇ. ಆದ್ರೆ ಏನಾಗ್ತಾ ಇದೆ, ಆ ಸೈಕಲ್ ಮತ್ತೊಂದ್ ಸೈಕಲ್ ನ ಬೀಳಿಸ್ಬೋದು, ಮತ್ತೊಂದ್ ಸೈಕಲ್, ಈ ತರ ವರ್ಗಾವಣೆ ಆಗ್ತಾ ಇದೆ. ಇಲ್ಲೂ ಕೂಡ ಅದೇ ತರ ವರ್ಕ್ ಆಗುತ್ತೆ. ಆದ್ರೆ ಇಲ್ಲಿ ಸಂಪೀಡನೆ ವಿರಳನ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಥ್ಯಾಂಕ್ ಯು.